ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಒಬ್ಬಳೇ ನಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ದೀನಿ ಹಬ್ಬದ ಪ್ರಯುಕ್ತ ಅಂತ ಒಂದ್ಸಲ ನೀವು ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ವಿಡಿಯೋ ನೋಡಿ. ಆದರೆ ಹೊಸಬ್ರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೂ ಕೂಡ ಹಂಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿವತ್ತು ಒಬ್ಬಳೇ ಏನೇನೆಲ್ಲ ವೆರೈಟಿ ಅಡುಗೆಗಳು ಏನೇನು ಮಾಡಿದ್ದೀನಿ ಅಂತ ನೀವು ಒಂದ್ಸಲ ನೋಡಲೇಬೇಕು. ಒಂದ್ಸಲ ನೀವು ನೋಡಿ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಮಾಡಿದ್ದೀನಿ. ಈ ಥರ ಏನೇನು ಮಾಡಿದ್ದೀನಿ ಅಂತ ನೀವು ಒಂದ್ಸಲ ನೋಡಿ. ನಾನು ಇವಾಗ ದೇವ್ರ ಮನೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಾಮೂಲಿ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಅಕ್ಕಿ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ದೇವ್ರ ಮನೆಗೆ. ಇದಾದ್ಮೇಲೆ ನೆಕ್ಸ್ಟ್ ಸೀರೆ ಉಡಿಸ್ತಾ ಇದ್ದೀನಿ. ಸೀರೆ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ಉಡ್ಸೋಕೆ ಅಂತ. ನೋಡಿ, ಅಂದರೆ ನೆರಿಗೆ ಯಾವ ರೀತಿ ಇಟ್ಕೊಂತೀವೋ ಅದೇ ಥರ ನೆರಿಗೆ ಮಾಡ್ಕೋಬೇಕು. ನೆರಿಗೆ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಒಂದೊಂದು ನೀಟಾಗಿ ಇಟ್ಕೊಬೇಕು. ಇಟ್ಕೊಂಡು ಆಮೇಲೆ ಕ್ಲಿಪ್ಪನ್ನು ಹಾಕೋಬೇಕು ಅಲ್ಲಿಗೆ. ನೋಡಿ, ಹೀಗೆ ಒಂದೇ ಸಮ ಇಟ್ಕೊಂಡು ಕ್ಲಿಪ್ ಹಾಕೋಬೇಕು. ಆಮೇಲೆ ನಾ ಇವಾಗ ಈ ಥರ ಒಂದು ಕಡೆ ಪಿನ್ ಹಾಕ್ಕೊಂಡು ಈ ಥರ ಕ್ಲಿಪ್ ಹಾಕೊಂಡಾದ್ಮೇಲೆ ಮತ್ತೆ 3 ಕಡೆನೂ ಕೂಡ ಅದೇ ಥರ ಕ್ಲಿಪ್ ಹಾಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೆರಗಿಗೆ ನಾವು ಪಿನ್ ಮಾಡ್ಕೋಬೇಕು. ಇದೇ ಥರ ಯಾವ ರೀತಿ ಪಿನ್ ಮಾಡಿದ್ವೋ ಅದೇ ಥರ ಸೆರಗಿಗೂ ಕೂಡ ಪಿನ್ ಮಾಡ್ಕೊಂಡು ಅದೇ ಕ್ಲಿಪ್ ಹಾಕೋಬೇಕು. ನೋಡಿ, ಹೀಗೆ ನಿಧಾನವಾಗಿ ಎತ್ಕೊಂಡು ನಿಧಾನವಾಗಿ ತಕೊಂಡು ಕ್ಲಿಪ್ ಹಾಕೋಬೇಕು. ನೀಟಾಗಿ ಕರೆಕ್ಟಾಗಿ ಇಟ್ಕೊಬೇಕು ಇದು ನೆರಿಗೆನ. ನೋಡಿ, ಹೀಗೆ ಇಟ್ಕೊಂಡಾದ್ಮೇಲೆ ಅಲ್ಲಿಗೂ ಪಿನ್ ಹಾಕೊಬೇಕು. ಅಂದರೆ ಕ್ಲಿಪ್ ಹಾಕ್ಕೊಳ್ಳಿ, ಪಿನ್ ಆದರೂ ಹಾಕ್ಕೊಳ್ಳಿ, ಕ್ಲಿಪ್ ಆದರೂ ಹಾಕ್ಕೊಳ್ಳಿ. ಈ ಥರ ಇಟ್ಕೊಂಡು ಒಂದೇ ಸಮವಾಗಿ ಇಟ್ಕೊಂಡು ಕ್ಲಿಪ್ ಹಾಕೊಬೇಕು. ನೋಡಿ, ಹೀಗೆ ರೆಡಿ ಮಾಡ್ಕೊಂಡೆ ಸೀರೆನ. ಈಗ ಸೀರೆನ ನಾನು ಯಾವ ರೀತಿ ಉಡಿಸ್ತೀನಿ ಅಂತ ನೋಡಿ. ನೋಡಿ, ಹೀಗೆ ಎರಡೂ ಕಡೆ ಹಾಕೊಳ್ಬೇಕು ಈ ಥರ ಸೀರೆನ. ಹೀಗೆ ನೆರಿಗೆ ರೆಡಿ ಮಾಡಿಕೊಂಡು ಅಲ್ಲಿಗೊಂದು ದಾರ ಹಾಕ್ಕೊಂಡು ಕಟ್ಕೊಂಡ್ಬಿಡ್ಬೇಕು. ನೀಟಾಗಿ ಹಂಗೆ ಕೂರುತ್ತೆ, ಅಲ್ಗಾಡಲ್ಲ. ಅದಕ್ಕೋಸ್ಕರ ನೀಟಾಗಿ ನೀವು ಕಟ್ಕೊಂಡ್ಮೇಲೆ ನಿಮ್ಗೆ ಹೆಂಗೆ ಬೇಕಂಗೆ ಆ ಥರ ನಿಮ್ಮ ನೆರಿಗೆನ ಕೂರಿಸ್ಕೊಳ್ಬೋದು. ಹಂಗೆ ನಿಧಾನವಾಗಿ ಒಂದೊಂದನ್ನೇ ಪಿನ್ ಹಾಕ್ಕೊಳ್ಬೇಕು. ಈ ಥರ ರೆಡಿ ಮಾಡ್ಕೋಬೇಕು. ಕಳಸ ಎಲ್ಲ ಇಟ್ಕೊಂಡು ನೋಡಿ, ಈ ಥರ ಕಾಯೆಲ್ಲ ಇಟ್ಕೊಂಡು ಕಳಸ ಎಲ್ಲ ರೆಡಿ ಆಯಿತು. ನೋಡಿ, ವರಮಹಾಲಕ್ಷ್ಮಿ ದೇವರು ಈ ಥರ ಸಿಂಪಲ್ಲಾಗಿ ನಾನು ಸೀರೆ ಯಾವ ರೀತಿ ಸುಲಭವಾಗಿ ಉಡಿಸೋದು ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಹೀಗೆ ಸೊಂಟಕ್ಕೆ ಈ ಥರ ಒಂದು ಡಾಬ್ ಕಟ್ಕೊಂಡ್ಬಿಟ್ರೆ ಈ ಸೀರೆ ಎಲ್ಲೂ ಅಲ್ಗಾಡಲ್ಲ. ಈಗ ಮುಂದೆ ಸೆರಗ ಹಾಕಿತ್ತಲ್ವ ಅದು ಕೂಡ ಹಾಗೆ ಇರುತ್ತೆ.
ನಿಮ್ಮ ಹತ್ರ ಇಷ್ಟು ಮಾಡಿಕೊಂಡು ನಿಮ್ಮ ಹತ್ರ ಏನು ಒಡವೆ ಇರುತ್ತೋ ಆ ಒಡವೆ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿ. ನೋಡಿ ಹೀಗೆ ಈಗ ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಈಗ ಆ ಕಳಸನ ರೆಡಿ ಮಾಡ್ಕೋಬೇಕು. ಮಾಮೂಲಿ ಮನೇಲಿ ಇತ್ತಲ್ವ ಆ ಕಳಸನ ಇನ್ನೊಂದು ಚಿಕ್ಕದು ರೆಡಿ ಮಾಡಿಕೊಂಡೆ. ಇನ್ನೊಂದನ್ನು ಕೂಡ ಬರೀ ಕಾಯಿ ಇಡ್ತೀನಿ. ಮುಖವಾಡ ಇಲ್ಲಿಗೆ ಇಟ್ಟಿದ್ದೀನಲ್ಲ ಅದಕ್ಕೆ ಬರೀ ಕಾಯಿಯನ್ನು ಇಡ್ತೀನಿ. ನೋಡಿ ಹೀಗೆ ಅದಾದಮೇಲೆ ನೆಕ್ಸ್ಟು ಅಲ್ಲಿಗೆ ದೇವ್ರ ಮನೆದು ರೆಡಿ ಆಯಿತು. ಇವಾಗ ಏನು ಮಾಡಬೇಕು ಅಂತಂದರೆ ನಾನು ಹೂವು ಕಟ್ಟೋದಕ್ಕೆ ಅಂತ ಕೂತ್ಕೊಂಡೆ. ಒಂದು ಸ್ವಲ್ಪ ಹೂವು ಇತ್ತಲ್ಲ, ಗುಲಾಬಿ ಹೂವು, ಬಿಡಿ ಹೂವು ಇತ್ತು. ಅದ್ರ ಜೊತೆಗೆ ನಮ್ಮದೇ ಪತ್ರೆ ಕೂಡ ಇತ್ತು. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು, ಈ ಪತ್ರೆ ಹಾಕ್ಕೊಂಡು, ಈ ಹೂವು ಯೆಲ್ಲೋ ಕಲರ್ದದೆ ಸಾವಂತಿಗೆ ಹೂವನ್ನು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ ಹಾರ ಹಾಕೋದಕ್ಕೆಲ್ಲ ದೇವ್ರ ಮನೆಗೆ ಅಂತ ಹೇಳಿ ಮತ್ತೆ ನಾನು ಪತ್ರೆ ಎಲ್ಲ ಹಾಕ್ಕೊಂಡು ಕಟ್ತಾಯಿದ್ದೀನಿ ಅದಕ್ಕೆ ಅಂತಲೇ. ಒಂದೊಂದನ್ನು ಹಾಕ್ಕೊಂಡು ನಿಧಾನಕ್ಕೆ ಕಟ್ಕೊಬೇಕು. ನೋಡಿ ಎಷ್ಟು ಉದ್ದ ಕಟ್ಟಿದ್ದೀನಿ. ಅಂದರೆ ಈ ಥರ ಗುಲಾಬಿ ಹೂವು ಆದರೆ ಫಾಸ್ಟಾಗಿ ಬೇಗ ಕಟ್ಕೊಂಬಿಡ್ಬೋದು. ಬೇರೆ ಹೂವು, ಮಲ್ಲೆ ಹೂವು ಆ ಥರ ಎಲ್ಲ ಆದರೆ ಆಗಲ್ಲ. ನೋಡಿ ಈಗ ನಾನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನೀರು ಇಟ್ಟಿದ್ದೀನಿ, ಅಂದರೆ ಒಬ್ಬಟ್ಟಿಗೆ ಅಂತ. ನೀರು ಚೆನ್ನಾಗಿ ಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು, ಬೇಳೆ ತೊಳೆದು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಬಿಡಬೇಕು ಬೇಳೆ ಬೇಯೋಕ್ಕೆ. ಅಷ್ಟರಲ್ಲಿ ನಾನು ಕಮಲದ ಹೂವದಲ್ಲಿ ಹಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದೇ ಕಮಲದ ಹೂವು ಬರುತ್ತಲ್ಲ, ಲೋಟಸ್, ಆ ಹೂವದಲ್ಲಿ ಯಾವ ಥರ ನಾವು ಮಾಡೋದು ಅಂತ. ಅಂದರೆ ಹಾರ ಒಬ್ಬೊಬ್ರಿಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾನು ಹಾರ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ನಿಧಾನವಾಗಿ ನೋಡ್ಕೊಳ್ಳಿ. ಈಗ ಏನು ಗೊತ್ತಾ, ಇಲ್ಲಿ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕು, ಫುಲ್ಲು ಕಟ್ ಮಾಡಬಾರ್ದು. ನೋಡಿ ಈ ಥರ ನಾರು ಹಿಂಗೆ ಬರೋ ಥರ ಕಟ್ ಮಾಡಿ ಮತ್ತೆ ಹಿಂಗೆ ರೊಟೇಟ್ ಮಾಡಬೇಕು. ಅಲ್ಲಿ ನಾರು ಎಲ್ಲಿ ಇರಲಿಲ್ವೋ ಆ ಜಾಗದಲ್ಲಿ ಮತ್ತೆ ಕಟ್ ಮಾಡಿ ಈ ಥರ ಹಿಂಗೆ ಎಳ್ಕೊಬೇಕು. ಮತ್ತೆ ನಾರು ಯಾವ ಪಾರ್ಟ್ ಇಲ್ವೋ ಆ ಕಡೆ ಸೈಡ್ ಮತ್ತೆ ಸ್ವಲ್ಪ 3/4% ಅನ್ನಂಗೆ ಕಟ್ ಮಾಡಬಾರ್ದು. ಹೀಗೆ ಈ ಥರ ಮಾಡ್ಕೊಂಬಂದರೆ ಅಲ್ಲಿಗೆ ಹಾರ ರೆಡಿ ಆಗುತ್ತೆ. ಹಾರ ಮಾಡೋದೇನಿಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಹೀಗೆ ನೋಡಿ ಹೀಗೆ ತೆಕ್ಕೊಬೇಕು, ನಿಧಾನವಾಗಿ ಮಾಡ್ಕೋಬೇಕು. ನೋಡಿ ಹೀಗೆ ಹಾರ ಮಾಡೋದು. ನೋಡಿ ಹಾರ ಬಂತು. ಇವಾಗ ನೋಡಿ ನಾನು ಇಷ್ಟು ಈ ಥರ ಮಾಡ್ಕೊಂಡಿದ್ದೀನಿ ಹಾರನ. ಅಂದರೆ ಕಮಲದ ಹೂದು ಹಾರ ರೆಡಿ ಆಯಿತು. ಈಗ ನೋಡಿ ಹಂಗೇನೆ ಎರಡು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂವು ನೋಡಿ ನಾನು ಎಷ್ಟು ಕಟ್ಟಿದ್ದೀನಿ ಅಂತ, ಗುಲಾಬಿ ಹೂವನ್ನು ಮತ್ತು ಸಾವಂತಿಗೆ ಹೂವು.
ಈಗ ನಾನು ಕಟ್ತಾ ಇರೋದು ಹೂವು ಕಟ್ತಾ ಇರೋದು ಟೈಮಿಂಗ್ಸ್ ಎಷ್ಟು ಅಂತ ಅಂದರೆ ತೋರಿಸ್ತೀನಿ ರೀ. 2:20 ನೋಡಿ. ಎರಡು 29. ಈಗ ನಾನು ಬೇಳೆ ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ಈಗ ನಾನು ಹಿಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ. ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮೈದಾ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಟ್ಕೋಬೇಕು. ಯಾಕಂದರೆ ಇನ್ನೂ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬಕ್ಕೆ ಹಾಕಿದ್ದೀನಿ ನೋಡಿ, ಮತ್ತೆ ಯುಗಾದಿ ಹಬ್ಬಕ್ಕೆಲ್ಲ ಹಾಕಿದ್ದೀನಿ. ಎಷ್ಟೊಂದು ಅಂದರೆ ಹಾಕಿದ್ದೀನಿ ನೋಡಿ, ನೀವು ಒಂದ್ಸಲ ಯಾವ ಥರ ಮಾಡ್ತೀನಿ ಅಂತ. ಇದು ರವೆ ಉಂಡೆಗೆ ಸಕ್ಕರೆ ಮತ್ತು ಏಲಕ್ಕಿನೂ ಕೂಡ ಹಂಗೆ ರುಬ್ಬಿಡ್ತಾ ಇದ್ದೀನಿ. ಬೇಳೆ ಬೆಂದಿದೆ. ಈಗ ಬೇಳೆ ಬೆಂದಮೇಲೆ ಈಗ ಸಾಂಬಾರಿಗೆ ಅಂತ ಸ್ವಲ್ಪ ಸಾಂಬಾರು ಎಷ್ಟು ಮಾಡ್ತೀವಿ ಇದ್ರ ಮೇಲಾಗುತ್ತೆ. ಬೇಳೆ ಸ್ವಲ್ಪ ಎತ್ತಿಟ್ಕೊಬೇಕು ಬೆಲ್ಲ ಹಾಕೋಕ್ಕೆ ಮುಂಚೆ. ಈಗ ಬಸಿಯೋದಕ್ಕೆ ಅಂತ ನೋಡಿ, ಕಟ್ನ ಬಸಿಯೋದಕ್ಕೆ ಅಂತ ನಾನಿವಾಗ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ನೋಡಿ. ಕರಿಬೇವು, ಹುಣಸೆ ಹಣ್ಣು, ಟೊಮೊಟೊ 2, ಕೊತ್ತಂಬರಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ನಾನು ಬಸಿಯೋದು ಇರುತ್ತಲ್ಲ ಅದನ್ನು ಇದರಲ್ಲಿ ಬಸಿದ್ರೆ ಸಾಂಬಾರು ಮಾಡ್ಕೊಳ್ಬೋದು. ಇದಕ್ಕೆ 1/2 kg ಬೇಳೆಗೆ 1/2 kg ಬೆಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿದ್ಮೇಲೆ ನೀಟಾಗಿ ತಿರುಗಿಸ್ಕೋಬೇಕು. ಅದಕ್ಕೆ ನಾನು ಇವಾಗ 1 ಕಾಯನ್ನು ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜಿಂದು 1 ಕಾಯಿ ಫುಲ್ ಹಾಕ್ಕೊಂಡಿದ್ದೀನಿ. ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಹಸಿ ಸ್ಮೆಲ್ ಹೋಗೋ ತನಕ. ಇವಾಗ ಬೆಂದಿದ್ದಾಗಿದೆ ಕಾಳು ಕೂಡ. ಅಷ್ಟರಲ್ಲಿ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಗ್ರೈಂಡ್ಗೆ ಹಾಕ್ಕೊಂಡ್ಬಿಡ್ತೀನಿ ರುಬ್ಬೋದಕ್ಕೆ ಅಂತ. ಕಾಳೆಲ್ಲ ಅದೇ ಇದು ಕಾಯಿ ಬೆಂದಿದೆಯಲ್ಲ ಅದನ್ನು ನೋಡ್ತೀನಲ್ಲ, ಇದನ್ನು ಇವಾಗ ನಾನು ಇಷ್ಟು ಹದವಾಗಿದೆ ಸಾಕು. ಇವಾಗ ನಾನು ಗ್ರೈಂಡ್ರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟಂತೂ ಸಖತ್ತಾಗಿ ಬರುತ್ತೆ. ನಿಮ್ಮಂತೂ ಕಿತ್ತೆ ಹೋಗಲ್ಲ ಒಬ್ಬಟ್ಟುಗಳು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಇದೇ ಥರ ಗ್ರೈಂಡ್ರಲ್ಲಿ ಹಾಕ್ಕೊಂಡು ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತಂದರೆ. ಒಬ್ಬಟ್ಟಂತೂ ಸಖತ್ತಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ ಹೂರ್ಣ ಹೆಂಗೈತೆ ಅಂತ. ಈಗ ನಾನು ರವೆ ಉಂಡೆನ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಒಬ್ಬಟ್ಟಿಂದು ಹೂರ್ಣ ಮತ್ತು ಹಿಟ್ಟು ರೆಡಿ ಮಾಡಿದ್ದೀನಿ, ಅದು ಆಯಿತು. ಈಗ ಜೊತೆಗೆ ನಾನು ಇವಾಗ ಇನ್ನೊಂದು ರವೆ ಉಂಡೆ ಮಾಡ್ತಾಯಿದ್ದೀನಿ. ತುಪ್ಪ ಹಿಂದಿನ ವಿಡಿಯೋದಲ್ಲಿ ಕಾಯಿಸಿದ್ದೀನಿ, ಇನ್ನು ಹಾಕಬೇಕು. ತುಪ್ಪ ಕಾಯಿಸಿದ್ದೆ ಹಬ್ಬಕ್ಕೆ ಅಂತಲೇ. ಅದೇ ತುಪ್ಪದಲ್ಲಿ ಇವಾಗ ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಒಂದು 1/2 kg ಚಿರೋಟಿ ರವೆಲಿ ಮಾಡ್ತಾ ಇರೋದು. ನಾನು 1/2 kg ಚಿರೋಟಿ ರವೆ ತೊಗೊಂಡಿದ್ದೀನಿ. ತುಪ್ಪ ಹಾಕೊಂಡ್ಮೇಲೆ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು.
ಇವಾಗ ಟೈಮ್ ಎಷ್ಟು ಗೊತ್ತಾ? 3:30. ಟೈಮ್ ನೋಡ್ತಾ ಇದ್ದೀರಲ್ಲ, 3:15. ನಾನಿವಾಗ ರವೆ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು 3:15 ಆಯಿತು. ಇವಾಗ ತುಪ್ಪ ಬಿಸಿ ಆದಮೇಲೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ಮೇಲೆ ನಾವೊಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ ಇದನ್ನು. ಹೀಗೆ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಅದಕ್ಕೆ ಅದೇ ಬಾಣಲೆಗೆ ನಾನು ಸ್ವಲ್ಪ ರವೆನ ಹಾಕ್ಕೊತೀನಿ. ಚಿರೋಟಿ ರವೆ ಹೇಳಿದ್ನಲ್ಲ, ಅರ್ಧ kg ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ರವೆ ಘಮ ಬರೋ ತನಕ ಹುರಿದಿದ್ದಾದ್ಮೇಲೆ ಒಂದು ಹೋಳು ಕೊಬ್ಬರಿನ ತುರಿದು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನೆ ನಾನಿವಾಗ ಸಕ್ಕರೆ ಪುಡಿ ಮಾಡಿದ್ನಲ್ವ, ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಂಡ್ಬಿಡ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆನೂ. ಇದಕ್ಕೇನೆ ಇವಾಗ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕೊಂಡ್ಬಿಡ್ತೀನಿ. ಇವಾಗೆ ಹಾಕೊಂಡ್ರೆ ಒಳ್ಳೆ ಘಮ, ಒಳ್ಳೆ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಆಯಿತು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫುಲ್ಲು ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದು ಸಕ್ಕರೆ ಎಲ್ಲ ಗಂಟು ಥರ ಆಗಿರುತ್ತೆ. ಅದೆಲ್ಲ ಗಂಟೆಲ್ಲ ಸರಿಯೋದ್ಮೇಲೆ ನಾವು ಹಾಲಿರುತ್ತಲ್ವ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಉಂಡೆ ಕಟ್ಟಬೇಕು. ನಾನೊಂದು ಅರ್ಧ ಲೀಟ್ರ್ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಹಾಲನ್ನ ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ, ಉಂಡೆ ಕಟ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಮಾಡ್ಕೋಬೇಕು. ಸೈಜ್ ನಿಮಗಿನ್ನ ದಪ್ಪ ಬೇಕು, ಸಣ್ಣ ಬೇಕು ಅನ್ನೋರು ಸೈಜ್ ಮಾತ್ರ ನೋಡ್ಕೊಂಡು ಮಾಡ್ಕೋಬೋದು. ಇವಾಗ ಈ ಥರ ನೋಡಿ ಉಂಡೆ ಕಟ್ಕೊತಾ ಇದ್ದೀನಲ್ಲ, ನೋಡಿ ಎಷ್ಟು ರವೆ ಉಂಡೆ ಆಯಿತು ಅಂತ. ಇಷ್ಟನ್ನು ಕೂಡ ಕಟ್ಕೊಂಡಿದ್ದಾದ್ಮೇಲೆ ನೋಡಿ ಇಷ್ಟು ರವೆ ಉಂಡೆಗಳಾಗೈತೆ. ಅರ್ಧ kg ರವೆನಲ್ಲಿ ರವೆ ಉಂಡೆ ಇಷ್ಟ ಆಗಿದ್ದಾವೆ. ಇವಾಗ ನಾನು ಕಾಳುಗೊಜ್ಜಿಗೆ ಅಂತ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವರೆಕಾಳು ಜೊತೆಗೆ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮತ್ತು ಆಲೂಗೆಡ್ಡೆನ ಫ್ರೈ ಮಾಡ್ಕೋಬೇಕು. ಮಸಾಲಾನ ರುಬ್ಕೊಂಡಿದ್ದೀನಿ. ಇದಕ್ಕೆ ಮಸಾಲದ ಏನೇನು ಹಾಕಿದ್ದೀನಿ ಅದಕ್ಕೆ ಅಂತಂದರೆ ಚಕ್ಕೆ, ಲವಂಗ,
ಇದು ಚಕ್ಕೆ ಲವಂಗ ಶುಂಠಿ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಟೊಮೊಟೊ ಕಾಯಿ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅರಿಶಿನ ಪುಡಿ ನಾನು 1 kg ಕಾಳಿಗೆ ಅಳತೆನ ಮಾಡ್ತಾ ಇರೋದು. ನೀವೆಷ್ಟು ಕಾಳು ಅಳತೆ ತೊಗೊತೀರೋ ಅಷ್ಟು ಕಾಳು ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಮಸಾಲನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಡ್ಬೇಕು ಕಾಳಿಗೆನೆ. ಈಗ ನೀರು ನೋಡ್ಕೊಂಡು ಮತ್ತೇನೋ ಸ್ವಲ್ಪ ಹಾಕ್ಕೊಬೇಕು, ಅಂದರೆ ಕಾಳು ಬೇಯಬೇಕಲ್ಲ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದು. ಈಗ ನೀಟಾಗಿ ಕಾಳನ್ನೆಲ್ಲ ತಿರುಗಿಸಿದಾದ್ಮೇಲೆ ಈಗ ನೋಡಿ ಹೂಕೋಸನ್ನ ಆಮೇಲೆ ಹಾಕ್ಕೊಬೇಕು. ಕಾಳು ಕೂಗಿ ಒಂದು 3ರಿಂದ 4 ವಿಷಲ್ ಕೂಗಿ ಆದಮೇಲೆ ಇದನ್ನು ಹೂಕೋಸನ್ನ ಅವಾಗ ಹಾಕ್ಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಅಲ್ಲಿಗೆ ಕಾಳು ಗೊಜ್ಜು ರೆಡಿಯಾಗುತ್ತೆ. ಅಷ್ಟೇ ನಾನು ನೋಡಿ ಒಬ್ಬಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಜೊತೆ ಕರಿಬೇವು ಇಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ದೇವ್ರ ಮನೆಗೆ ಆದಷ್ಟು ಎಲ್ಲ ನೀಟಾಗಿ ಆದಷ್ಟು ರೆಡಿ ಮಾಡ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಒಂದ್ಸಲ. ಒಂದೊಂದನ್ನು ಹಾಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಹಂಗೇನೆ ಇದ್ರದ್ದು ಹಾರ ಹಾಕ್ಕೊಳ್ತೀನಿ. ಅದೇ ಕಮಲದ್ದು ಹೂವಿನ ಹಾರನ ಹಾಕ್ಕೊತಾ ಇದ್ದೀನಿ. ಹಂಗೆ ಎಲ್ಲೆಡ್ಕೆ ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ. ನೋಡಿ ಹಂಗೆ ಒಬ್ಬಟ್ಟು ಜೊತೆಗೆ ಸಜ್ಜಿಗೆನೂ ಕೂಡ ಮಾಡಿದ್ದೀನಿ. ಸಜ್ಜಿಗೆ ಮಾಡೋದೇನು ನಾನು ವಿಡಿಯೋ ಮಾಡಿಲ್ಲ. ನೋಡಿ ಎಲ್ಲ ಕಡೆನೂ ಒಂದೊಂದು ಹೂವು ಇಟ್ಕೊಂಡ್ಬಂದು ಫಿನಿಶಿಂಗ್ ಕೊಡ್ತೀನಿ ಅಲ್ಲಿಗೆ. ನೋಡಿ ಇವಾಗ ತಿಂಡಿಗಳನ್ನೆಲ್ಲ ಜೋಡಿಸ್ಬೇಕು. ನೋಡಿ ಹೀಗೆ ಒಂದೊಂದನ್ನು ಕೂಡ ಇಟ್ಕೊತಾ ಇದ್ದೇನೆ. ನೋಡಿ ಇಲ್ಲಿಗೆ ನಾನೆಲ್ಲ ದೇವ್ರ ಮನೆದೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ದೀನಿ. ಎಷ್ಟು ಕೆಲಸ ನೋಡಿ, ನಾನು ಒಬ್ಬಳೇ ಎಷ್ಟು ಏನೇನು ಮಾಡಿದೆ ಅಂತ ನಿಮಗೂ ಗೊತ್ತಾಯ್ತಲ್ವ. ಏನೇನು ಮಾಡ್ತಿದ್ದೆ ಅಂತ ನೋಡಿದಿರಲ್ವ. ನೋಡಿ ಹಂಗೆ ಕೂಡ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಜೊತೆಗೆ ಇನ್ನು ಯಾರಾದರೂ ಹೊಸದಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಈಗ ಲಾಸ್ಟಿಗೆ ಪೂಜೆ ಮಾಡ್ತಾ ಇದ್ದೀನಿ.
ಹಂಗೆ ಅಲ್ಲಿಗೆ ಲಾಸ್ಟ್ ಪೂಜೆ ಆದಮೇಲೆ ಲಾಸ್ಟಿಗೆ ಒಂದು ಕಾಯಿ ಹೊಡೆದ್ಬಿಟ್ರೆ, ಕಾಯಿ ಹೊಡೆದು ನೈವೇದ್ಯ ಮಾಡಿಬಿಟ್ರೆ ಆಗುತ್ತೆ. ಅಲ್ಲಿಗೆ ಪೂಜೆ ಮುಗಿಯುತ್ತೆ. ಲಾಸ್ಟ್ಗೆ ಹಂಗೆ ಇವಾಗ ಹಂಗೆ ಒಂದು ಸಾಂಬ್ರಾಣಿನ ಹಾಕೊಂಡ್ಬಿಡ್ತೀನಿ. ಸಾಂಬ್ರಾಣಿ ಹಾಕ್ತಾಯಿದ್ದೀನಿ ನೋಡಿ. ಪೂಜೆ ಆದಮೇಲೆ ಕೊನೆಗೆ ಸಾಂಬ್ರಾಣಿ ಹಾಕಿದ್ರೇ ಅಲ್ಲಿಗೆ ಸಮಾಧಾನ ಆಗೋದು. ಡೌನ್ ಆಗ್ಬಿಟ್ಟೈತೆ. ಇಲ್ಲ ಕಾಣಿಸ್ತಿತ್ತು. ಸ್ಟಾರ್ಟಿಂಗ್ ಕೊಟ್ಬಿಟ್ಟಿಲ್ಲ ನೋಡಿ, ಹೀಗೆ ಪೂಜೆ ಮಾಡ್ತಾ ಇದ್ದೀನಿ. ಹಂಗೆ ನೋಡಿ, ನಾನು ಏನೇನು ಇಟ್ಟಿದ್ದೀನಿ ಅಂತಂದರೆ ನೋಡಿ, ಒಣ ಕೊಬ್ಬರಿ, ಒಣ ಖರ್ಜೂರ, ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಾಲು ಇದೆಲ್ಲ ಇಟ್ಟಿದ್ದೀನಿ. ನಾನು ಈ ಥರ ಇಟ್ಟಿದ್ದೀನಿ ನೋಡಿ. ನೀವು ಒಂದ್ಸಲ ನೀವು ಯಾವ ಥರ ಮಾಡೋದು ಅಂತ ತಿಳಿಸಿ. ನಾನು ಈ ಥರ ಮಾಡೋದು ಇಷ್ಟೇ ಇದ್ದಿದ್ದು ನಾನು ನೋಡಿದಾಗ. ಆಮೇಲೆ ನಾನು ಹಿಂಗೆ ಮಾಡಿದ್ದು ಹಿಂಗೆ ಹತ್ರ ಹಿಂಗೆ ಹಣ್ಣುಗಳು ಹಿಂಗೆ ಇರ್ತಿದ್ದು. ಮಾಡ್ತೀನಿ ಈಗ ಅದು ಡಿಸೈನ್ ಇರುತ್ತೆ ಕಣೆ. ಕಮ್ಮಿ ಕಾಣಂಗಿರಲ್ಲ ಬಿಡಿ, ಹಿಂಗೆ ಚೆನ್ನಾಗಿ ಕಾಣಿಸ್ತೈತೆ. ಸಾಕು ಸಾಕು ನೋಡಿ. ಹೀಗೆ ಇಲ್ಲಿಗೆ ಒಂದು ಲೈಟಿಂಗ್ಸನ್ನು ಕೂಡ ಹಾಕ್ಕೊಂಡ್ವಿ. ಲೈಟಿಂಗ್ಸ್ ಹಾಕಿರೋದಕ್ಕೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಅಲ್ಲೇ ಟೈಮ್ ಆಗಿರೋದು, ಟೈಮ್ ಬಂದು 6:50, ಅಂದರೆ 6:15ಗೆ 6:15 ಅಲ್ಲೇ ಪೂಜೆ ಶುರುವಾಗಿತ್ತು. 6:15ಗೆಲ್ಲ, ಆದರೆ ಪೂಜೆ ಮುಗಿಯೋವಷ್ಟರಲ್ಲಿ ಆಗುತ್ತೆ 6:50. ಇದು ನಾವು ಇದು ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡೋವಷ್ಟರಲ್ಲಿ 6:50 ಆಯಿತು. ಅಂದರೆ ಪೂಜೆ ಮಾಡಿದ್ಮೇಲೆ ಲೈಟಿಂಗ್ಸ್ ಹಾಕಿರೋದು, ನೋಡ್ತಾ ಇದ್ದೀರಲ್ಲ. ನಾನು ನೀವು ಬಂದಾಗ ನನಗೆ ನೆನಪಿತ್ತು, ನಾನೇ ಆಮೇಲೆ ಮರ್ತೋದೆ ನೋಡಿ. ಹೀಗೆ ಪೂಜೆ ನಮ್ಮ ಮನೆಯಲ್ಲಿ ಪೂಜೆ ನಡೆದಿರೋದಿದು.
ಹಂಗೆ ನಾನು ಕೂಡ ಕಾಯೆಲ್ಲ ಹೊಡೆದು ನೈವೇದ್ಯ ಕೂಡ ಅವೆಲ್ಲ ಮಾಡ್ತಿದ್ದೀನಿ. ಇದು 6:30 ಅಲ್ಲೇ 6:30ಗೆ ಅಲ್ಲೇ ಕರೆಕ್ಟಾಗಿ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮುಗಿಸ್ತಾ ಇದ್ದೆ ನಾನು ಅಲ್ಲೇ. ಹಿಂಗೆ ಹೊಸಬ್ರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಅದನ್ನೇ ಇಟ್ಬಿಡಿ ಇಲ್ಲಿಗೆ. ಆಫ್ ಆಗಿಲ್ಲ ಕಣೆ, ಇದನ್ನು ಆನ್ ಮಾಡಿದ್ದು. ಲೈಟ್ ಹಾಕ್ಲಾ ಅಲ್ಲಿಂದೂ? ಇಲ್ಲಿಗೆ ಲಾಸ್ಟ್ 20 ದಿನ ಹಚ್ಚಿ ಇಲ್ಲಿಗೆ ನಾನು ಪೂಜೆನ ಮುಗಿಸ್ತಾ ಇದ್ದೀನಿ. ಹಾಗೆ ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನು ಬೇರೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ, ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.